ನಮಸ್ಕಾರ ಗೌರೀಶ್ ಭಾರ್ಗವ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದಿಲ್ಲ ನಿಮಗೆ? ಸರ್ ಕೇಳಿಸಿದೆ. ಸರ್ ಕೇಳಿಸಿದೆ. ಹಾ, ಗೌರೀಶ್ ಭಾರ್ಗವ್ ಅವರೇ, ಈಗ ಈ ಶಿವಮೊಗ್ಗದ ಜನ ಕಲುಷಿತ ನೀರಿನ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರ್ಬೇಕಾದಂತ ಪ್ರಸಂಗ ಯಾಕೆ ಬಂದಿದೆ? ಸರ್, ಈ ಈ ಶಿವಮೊಗ್ಗದಲ್ಲಿ ಈ ಕಲುಷಿತ ನೀರಿನ ಸಮಸ್ಯೆ ಇವತ್ತಿಂದಲ್ಲ, ಸುಮಾರು 10 ವರ್ಷದಿಂದನೂ ಈ ತರ ಸಮಸ್ಯೆಗಳು ನಡೀತಾ ಇದೆ. ಪ್ರತಿ ಮಳೆಗಾಲದಲ್ಲೂ ಈ ಸಮಸ್ಯೆ ಬಂದೇ ಬರುತ್ತೆ. ಶಿವಮೊಗ್ಗದಲ್ಲಿ ನೀರು ಪಾತ್ರೆಗೆ ಹಿಡಿದ್ರೆ ಕೆಲವು ಸಮಯದಲ್ಲಿ ಒಂಥರ ಟೀ ನೋಡ್ದಂಗ ಆಗತ್ತೆ. ಟೀ ತುಂಬಿಸ್ದಾಗೆ, ಒಂದು ಪಾತ್ರೆ ಒಳಗೆ ತುಂಬಿಸ್ದಾಗೆ ಆ ಕಲರ್ ಅಲ್ಲಿ ನೀರಿರುತ್ತೆ. ಇದನ್ನ 10 ವರ್ಷದಿಂದನೂ ನಾಗರಿಕರು ಅನೇಕ ಬಾರಿ ನಗರಸಭೆಗೆ, ಮಹಾನಗರ ಪಾಲಿಕೆಗೆ ಇದ್ರ ಬಗ್ಗೆ ವಿಚಾರವನ್ನ ತಿಳಿಸ್ತಾನೆ ಬಂದ್ರು. ಅದ್ರ ಬಗ್ಗೆ ಆಕ್ಷನ್ ಮಾಡಿ ಅದನ್ನ ಸರಿಪಡಿಸಿ ಅಂತ ಕೇಳ್ತಾನೆ ಬರ್ತಾ ಇದ್ರು. ಆದ್ರೂ ಇದೇನು ನಡೆದಿರ್ಲಿಲ್ಲ. ಈಗ ಒಂದು ವಾರದ ಹಿಂದಿಂದ ಇಡೀ ಶಿವಮೊಗ್ಗ ನಗರದಾದ್ಯಂತ ಇದೇ ತರ ತುಂಬಾ ಕಲುಷಿತವಾಗಿರುವಂತಹ, ಮಣ್ಣು ತುಂಬಿರುವಂತಹ ನೀರನ್ನ ಇಡೀ ಊರಿಗೆ ಸರಬರಾಜಾಗ್ತಾ ಇದೆ. ಇದ್ರ ಬಗ್ಗೆ ಎತ್ತರಿಸಿದಾಗ್ಲೂ ಕೂಡ ಏನು ಆಕ್ಷನ್ ಆಗ್ಲೇ ಇಲ್ಲ, ಅದು ಪಡಿಸ್ಲೇ ಇಲ್ಲ. ಹಾಗಾಗಿ ಇದು ಹಾಗೆ ಬಿಟ್ರೆ ಇನ್ನು ಇದಕ್ಕೆ ಪರಿಹಾರನೇ ಸಿಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ ಸ್ವಲ್ಪ ತೀವ್ರವಾಗಿ ಈ ಬಾರಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹೋರಾಟ ಮಾಡ್ಬೇಕಾಗಿತ್ತು. ಜಿಲ್ಲಾಡಳಿತದ ಪ್ರತಿಕ್ರಿಯೆ ಹೇಗಿದೆ? ಮಹಾನಗರ ಪಾಲಿಕೆ ಪ್ರತಿಕ್ರಿಯೆ ಹೇಗಿದೆ? ಮುಖ್ಯವಾಗಿ ಆ ನೀರು ಸರಬರಾಜು ಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಈ ಹೋರಾಟದ ಮುಖ್ಯವಾದಂಥ ಬೇಡಿಕೆ ಆಗಿತ್ತು. ಹಾಗಾಗಿ ಜಿಲ್ಲಾಡಳಿತದ ಪ್ರತಿಕ್ರಿಯೆ ಯಾವ ರೀತಿ ಇದೆ ನಿಮ್ಮ ಹೋರಾಟಕ್ಕೆ? ನಮ್ಮ ಈ ಹೋರಾಟದಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆ ಮತ್ತು ಅನೇಕ ಸಂಘಟನೆಗಳ ಮೇನ್ ಉಸ್ತುವಾರಿಯಿಂದ ನಡೆದಿರುವಂತದ್ದು. ಜಿಲ್ಲಾಧಿಕಾರಿಗಳು ಬಂದು ಮನವಿಯನ್ನ ತಗೊಂಡಿದ್ದಾರೆ. ನಾ ಇದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಕಾದ್ ನೋಡ್ಬೇಕು. ಯಾಕೆಂತಂದ್ರೆ ಜಿಲ್ಲಾಡಳಿತ ಒಂದೇ ಸಾಕಾಗಲ್ಲ. ಈಗ ನೀರು ಸರಬರಾಜು ಮಂಡಳಿನೂ ಬೇಕಾಗತ್ತೆ. ಆದ್ರೆ ಅವರಿಗೆ ಮಹಾನಗರ ಪಾಲಿಕೆಯಿಂದ ಇತರನೇ ಬೇಕಾಗಿರುವಂತದ್ದು, ಇದನ್ನ ಡೆವಲಪ್ಮೆಂಟ್ ಇಲ್ಲ ಮೇಯರ್ ದರ್ಜೆಗೆ ಏರಿಸಬೇಕಾದ್ರೆ. ಹಾಗಾಗಿ ಅದು ಅಲ್ಲಿಗೆ ಹೇಗೆ ಮುಟ್ಟುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಜಿಲ್ಲಾಧಿಕಾರಿಗಳಿಂದ. ಹೌದು ಗೌರೀಶ್ ಭಾರ್ಗವ್ ಅವರೇ, ಶಿವಮೊಗ್ಗ ಮಾತ್ರ ಅಲ್ಲ, ಯಾವುದೇ ಮನುಷ್ಯನ ಬಹಳ ಮೂಲಭೂತವಾದಂಥ ಅಗತ್ಯ ಅವಶ್ಯಕತೆ ಅಂತಂದರೆ ಕುಡಿಯೋ ನೀರು. ಆ ಕುಡಿಯೋ ನೀರೇ ಕಲುಷಿತ ಆಗಿದೆ ಅಂತಂದರೆ ಇನ್ನು ಬೇರೆ ಸೌಕರ್ಯಗಳೇನು, ಆರೋಗ್ಯಕ್ಕೂ ಸಹ ಭಾಳ ದುಷ್ಪರಿಣಾಮವನ್ನು ಬರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾಗರಿಕ ರಕ್ಷಣಾ ವೇದಿಕೆ ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಿದಂಥ ಗೌರೀಶ್ ಭಾರ್ಗವ್, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.